ಹರೇ ಕೃಷ್ಣ. ಇದು ಏಕಶ್ಲೋಕಿ. ಕಿಂ ಜ್ಯೋತಿಸ್ತವ ಭಾನುಮಾನಹನಿ ಮೇ ರಾತ್ರೌ ಪ್ರದೀಪಾದಿಕಂ ಸ್ವಾದೇವಂ ರವಿದೀಪದರ್ಶನವಿಧೌ ಕಿಂ ಜ್ಯೋತಿರಾಖ್ಯಾಹಿ ಮೇ ಚಕ್ಷುಸ್ತಸ್ಯ ನಿಮೀಲನಾದಿಸಮಯೇ ಕಿಂ ಧೀರ್ಧಿಯೋ ದರ್ಶನೆ ಕಿಂ ತತ್ರಾಹಮತೋ ಭವಾತ್ ಪರಮಕಂ ಜ್ಯೋತಿಸ್ತದಸ್ಮಿ ಪ್ರಭೋ. ಇತಿ ಶ್ರೀಮದ್ ಪರಮಹಂಸ ಪರಿವ್ರಾಜಕ ಆಚಾರ್ಯಸ್ಯ ಶ್ರೀ ಗೋವಿಂದ ಭಗವತ್ ಪೂಜ್ಯ ಪಾದಶಿಷ್ಯಸ್ಯ ಶ್ರೀಮದ್ ಶಂಕರ ಭಗವತಃ ಕೃತೌ ಏಕಶ್ಲೋಕಿ ಸಂಪೂರ್ಣಂ. ಇದರ ಅರ್ಥ ಏನಂದರೆ, ಒಮ್ಮೆ ಗುರುಗಳಾದ ಶಂಕರಾಚಾರ್ಯರು ಹೇಳ್ತಾರೆ, ಕಿಂ ಜ್ಯೋತಿಸ್ತವ, ನಿನಗೆ ಯಾವುದು ಬೆಳಕು ಎನ್ನಲು ಶಿಷ್ಯ ಹೇಳ್ತಾನೆ. ಸ್ವಲ್ಪ ಹೊತ್ತು ಯೋಚನೆ ಮಾಡಿಬಿಟ್ಟು ಹೇಳ್ತಾನೆ, ಭಾನು ಮಾನ ಹನಿಮೆ ರಾತ್ರೌ ಪ್ರದೀಪಾದಿಕಂ, ಹಗಲಿನಲ್ಲಿ ನನಗೆ ಸೂರ್ಯನೇ ಬೆಳಕು, ಆದರೆ ರಾತ್ರಿ ಆದಾಗ ಚಂದ್ರ, ದೀಪ, ನಕ್ಷತ್ರಗಳು ನನಗೆ ಬೆಳಕು ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ಗುರುಗಳು ಕೇಳ್ತಾರೆ, ಸ್ಯಾದೇವಂ ರವಿ ದೀಪ ದರ್ಶನವಿದೋ ಕಿಂ ಜ್ಯೋತಿರಾಖ್ಯಾಹಿ ಮೇ, ಸೂರ್ಯ ಚಂದ್ರ ದೀಪಗಳನ್ನು ನೋಡಲು ಯಾವುದು ಬೆಳಗಬೇಕು? ಶಿಷ್ಯ ತಕ್ಷಣ ಹೇಳ್ತಾನೆ, ಕಣ್ಣುಗಳು, ಚಕ್ಷುಹು ಅಂತ ಹೇಳ್ತಾರೆ. ಅವುಗಳನ್ನು ನೋಡಲು ಕಣ್ಣೇ ನನಗೆ ಬೆಳಕು ಅಂತ ಹೇಳ್ತಾರೆ. ಮತ್ತು ಗುರುಗಳು ಹೇಳ್ತಾರೆ, ತಸ್ಯ ನಿಮೀಲನಾದಿ ಸಮಯೇ ಕಿಂ, ಕಣ್ಣು ಮುಚ್ಚಿದಾಗಲೂ ಅಥವಾ ಸ್ವಪ್ನಾವಸ್ಥೆಯಲ್ಲೂ ಕೂಡ ನಾವು ವಸ್ತುಗಳನ್ನು ನೋಡ್ತೀವಿ. ಆ ಗೋಚರ ಆಗಬೇಕಾದ್ರೆ, ಅಂದರೆ ಆ ವಸ್ತು ನೋಡಲಿಕ್ಕೆ ಯಾವ್ದು ಬೆಳಕು ಅಂತ ಕೇಳ್ತಾರೆ. ಆಗ ಶಿಷ್ಯ ಹೇಳ್ತಾನೆ, ಕಣ್ಣು ಮುಚ್ಚಿದಾಗಲೂ ಸ್ವಪ್ನಾವಸ್ಥೆಯಲ್ಲೂ ವಸ್ತು ಗೋಚರಿಸುತ್ತದೆ. ಆ ಗೋಚರ ಇನ್ನೂ ಹೆಚ್ಚು, ಯಾಕೆಂದರೆ ಕಣ್ಣು ಮುಚ್ಚಿದಾಗ ಬೆಳಕಾಗೋದು ಯಾವುದು ಅಂದರೆ ನಮ್ಮ ಮನಸ್ಸು, ಅಂದರೆ ಧೀಯಿಂದ ನಾವು ಬೆಳಕಿನಿಂದ ನಾವು ಆ ವಸ್ತುಗಳನ್ನು ನೋಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಗುರುಗಳು ಹೇಳ್ತಾರೆ, ಮನಸ್ಸೆಂಬುದು ಅರಿಯಲು ಇರುವ ಒಂದು ಸಾಧನ, ಹಾಗೆ ಅರಿಯಲು ಮನಸ್ಸಿಗೆ ಯಾವುದು ಬೆಳಕು? ಮನಸ್ಸಿಗೆ ಬೆಳಕು ತೋರಿಸ್ಬೇಕಲ್ಲ, ಅದು ಯಾವುದು? ತತ್ರ ಅಹಂ ಅಂತ ಹೇಳ್ತಾರೆ. ಮನಸ್ಸಿನಿಂದ ಅರಿಯುತ್ತಿರುವುದಾದ ಸ್ವಯಂ ಜ್ಯೋತಿಯಾದ ಆತ್ಮನಲ್ಲಿ ಬೆಳಕಾಗುವುದು ನಾನು. ಆದ್ದರಿಂದ ಎಲ್ಲ ಬೆಳಕುಗಳಿಗೂ ಕೂಡ ಮನಸ್ಸೇ, ಅಂದರೆ ಮನಸ್ಸಿನ ಬೆಳಕು ಅನ್ನೋದು ನಾನೇ ಅಂತ ಹೇಳಿ, ಆ ನಾನು ಅನ್ನೋದ್ರಲ್ಲಿ ಬೆಳಕನ್ನು ಕಾಣ್ತೀವಿ, ಮನಸ್ಸೇ ನಾನು. ಆದ್ದರಿಂದ ಶಂಕರಾಚಾರ್ಯರು ಎಲ್ಲರ ಹೃದಯದಲ್ಲಿ ಬೆಳಗುವ ಆತ್ಮಜ್ಯೋತಿಯನ್ನು ಒಂದು ಪ್ರಶ್ನೆಯ ಮೂಲಕ ಜಗತ್ತಿಗೆ ತೋರಿಸ್ಕೊಟ್ಟಿದ್ದಾರೆ ಅಂತ ನಿಲ್ಲಿಸ್ತೀನಿ. ಹರೇ ಕೃಷ್ಣ.